ಇವತ್ತು ಬಹುತೇಕರಿಗೆ ಭಗವಂತನತ್ತ ಪ್ರೀತಿ ಮತ್ತು ಆಕರ್ಷಣೆ ಇಲ್ಲ. ಆ ಆಕರ್ಷಣೆ ಎಲ್ಲಿ ತಿರುಗಿದೆ? ಮನುಷ್ಯನ ಮಲಮೂತ್ರ ವಿಸರ್ಜನೆ ಮಾಡುವ ಅಂಗಾಂಗಗಳತ್ತ. ಅವನು ಎಷ್ಟು ಹ್ಯಾಂಡ್ಸಮ್, ಅವಳು ಎಷ್ಟು ಸುಂದರಿ, ಇವುಗಳು ಪ್ರೀತಿಯ ಅಳತೆಗೋಲುಗಳಾಗಿವೆ. ಹೀಗಾದರೆ ನಾವು ಇವತ್ತಿನ ಪ್ರೀತಿಯು ಕೇವಲ ಚರ್ಮಕ್ಕೆ ಸೀಮಿತವೇ ಎಂದು ಪ್ರಶ್ನಿಸಬೇಕು. ಒಬ್ಬರ ಚರ್ಮ ತೆಗೆದು ನೋಡಿದರೆ ಎಲ್ಲರೂ ಒಂದೇ ತರ, ರಕ್ತ ಮಾಂಸ ಮೂಳೆ, ಅದೇ ನಮ್ಮ ಪ್ರೀತಿಯ ಆಧಾರವೇ? ನಾಳೆ ಮುಪ್ಪಾದ ಮೇಲೆ ನಾಶವಾಗುವ ಈ ಚರ್ಮವೇ ನಿಜವಾದ ಪ್ರೀತಿ ಎಂದರೆ ಆತ್ಮದಿಂದ ಆತ್ಮದತ್ತ ಸಂಪರ್ಕ. ಆದರೆ ಇವತ್ತು ಬಹುತೇಕ ಪ್ರೀತಿ ದೇಹದ ಆಕರ್ಷಣೆಯ ಮೂಲಕ, ಹಣದ ಆಕರ್ಷಣೆಯ ಮೂಲಕ ಹುಟ್ಟುತ್ತೆ. ಆ ಆಕರ್ಷಣೆ ಇದ್ದಾಗ ಪ್ರೀತಿ ಇರುತ್ತೆ, ಕಳೆದು ಹೋದರೆ ಪ್ರೀತಿಯ ಉಷ್ಣತೆಯೂ ಕಡಿಮೆಯಾಗುತ್ತೆ. ಇಂದ್ರಿಯಗಳನ್ನು ತೃಪ್ತಿಪಡಿಸೋದೇ ಬದುಕಿನ ಗುರಿಯಾಗಿ ಹೋಗಿದೆ. ಆಹಾರದಿಂದ ನಾಲಿಗೆ ತೃಪ್ತಿ, ದೃಶ್ಯಗಳಿಂದ ಕಣ್ಣು ತೃಪ್ತಿ, ಇವುಗಳ ಆಲೋಚನೆಗಳಲ್ಲಿ ತಮ್ಮ ಶಕ್ತಿಯನ್ನೆಲ್ಲಾ ಬಳಸುತ್ತಿದ್ದಾರೆ. ಆದರೆ ಕೇಳಿ ನೋಡಿ, ಇಂದ್ರಿಯಗಳು ಯಾವತ್ತಾದ್ರೂ ತೃಪ್ತಿಯಾಗಿವೆಯಾ ಅಂತ? ಇಲ್ಲ, ಅವು ಯಾವತ್ತೂ ತೃಪ್ತಿ ಆಗಲ್ಲ. ಅವು ಸದಾ ಇನ್ನೂ ಬೇಕು, ಇನ್ನೂ ಹೆಚ್ಚು ಬೇಕು ಅನ್ನುತ್ತವೆ. ಸಿಕ್ಕದಿದ್ದರೆ ನೋವು, ಸಿಕ್ಕರೂ ತೃಪ್ತಿ ಇಲ್ಲ. ಇದೊಂದು ಅಂತ್ಯವಿಲ್ಲದ ಹಸಿವಾಗಿ ಬಿಟ್ಟಿದೆ. ಇಂದ್ರಿಯಗಳಿಗೆ ದಾಸನಾದ ಮನುಷ್ಯನು ದುರ್ಬುದ್ಧಿಯ ದಾರಿ ಹಿಡಿಯುತ್ತಾನೆ. ದುರ್ಬುದ್ಧಿ ಅವನನ್ನು ದುರಾಸೆಯತ್ತ ಎಳೆಯುತ್ತೆ. ಆ ದುರಾಸೆಗಳು ಅವನನ್ನ ಅನೇಕ ಪಾಪದತ್ತ ಕರೆದೊಯ್ಯುತ್ತವೆ. ಇದರ ಕೊನೆ ಫಲ ಏನಾಗಿದೆ? ಅಸಂತೋಷ, ಅಶಾಂತಿ ಮತ್ತು ದೊಡ್ಡ ಶೂನ್ಯ. ಪ್ರಾಣಿಗಳ ಜೀವನ ಆಹಾರ, ನಿದ್ರೆ, ಭಯ, ಸಂತಾನೋತ್ಪತ್ತಿ, ಅವುಗಳ ಗುರಿಯೇ ದೇಹ ತೃಪ್ತಿ. ಮನುಷ್ಯನಿಗೂ ದೇಹವಿದೆ, ಅವನಿಗೂ ಬೇಕುಗಳಿವೆ. ಆದರೆ ಅವನಿಗೆ ದೊರೆತಿರುವ ವಿಶಿಷ್ಟತೆ ಭಗವಂತನ ಭಕ್ತಿ, ಆತ್ಮಜ್ಞಾನ, ಧರ್ಮ ಬೋಧನೆ. ಈ ಗುಣವಿಲ್ಲದಿದ್ದರೆ ಮನುಷ್ಯನು ಪ್ರಾಣಿಯ ಸಮವೇ. ಭಗವದ್ ಭಕ್ತಿ ಅನ್ನೋ ಅಮೂಲ್ಯ ಅವಕಾಶ ಪ್ರಾಣಿ ಜನುಮದಲ್ಲಿ ಭಗವಂತ ಅವುಗಳಿಗೆ ನೀಡಿಲ್ಲ. ಇದು ಕೇವಲ ಮನುಷ್ಯನಿಗೆ ಮಾತ್ರ ದೊರೆತಿರುವ ಅದೃಷ್ಟ. ಈ ಜನ್ಮದ ನಿಜವಾದ ಉದ್ದೇಶವೇ ಭಗವಂತನನ್ನು ಅರಿಯುವುದು, ಅವನ ಸೇವೆಯಲ್ಲಿ ಜೀವನವನ್ನು ಅರ್ಪಿಸುವುದು. ನಮ್ಮ ಈ ದೇಹ, ಬುದ್ಧಿ ಅವನ ಸೇವೆಗೆಂದು ಉಪಯೋಗಿಸೋಕೆ ನಮಗೆ ಸಿಕ್ಕ ಮಾಧ್ಯಮವಾಗಿದೆ. ಆಹಾರ, ನಿದ್ದೆ, ಸಂತಾನೋತ್ಪತ್ತಿ ಇವು ಜೀವನದ ಭಾಗವಷ್ಟೇ, ಆದರೆ ಮುಖ್ಯ ಗುರಿಯಲ್ಲ. ನಿಜವಾದ ಗುರಿ ಆತ್ಮ ಪರಿಚಯ, ಭಗವತ್ ಭಕ್ತಿ. ಇಂದ್ರಿಯಗಳನ್ನು ನಿಗ್ರಹಿಸಿದವನು ಮಾತ್ರ ನಿಜವಾದ ಶಾಂತಿಯನ್ನು, ನಿಜವಾದ ಪ್ರೀತಿಯನ್ನು ಅನುಭವಿಸುತ್ತಾನೆ. ಅವನ ಪ್ರೀತಿ ದೇಹದ ಮಟ್ಟದಿಂದ ಆತ್ಮದ ಮಟ್ಟಕ್ಕೆ ಏರುತ್ತದೆ. ಅವನ ಬದುಕಿಗೆ ಸಂಪೂರ್ಣ ಅರ್ಥ ಮತ್ತು ಮೌಲ್ಯ ದೊರೆಯುತ್ತೆ. ಪ್ರೀತಿಯು ಶಾಶ್ವತವಾಗಿರಬೇಕಾದರೆ ಅದು ಆತ್ಮದ ಪ್ರೀತಿಯಾಗಬೇಕು. ಆತ್ಮದ ಪ್ರೀತಿ ಎಂದರೆ ಭಗವಂತನ ಪ್ರೀತಿ. ಅವನನ್ನು ಪ್ರೀತಿಸಿದರೆ ಮಾತ್ರ ಎಲ್ಲ ವಸ್ತುವಿನಲ್ಲಿ, ಎಲ್ಲ ಜೀವಿಯಲ್ಲಿ ಅವನನ್ನು ಕಾಣೋಕೆ ಸಾಧ್ಯ. ಅಂದರೆ ಶುದ್ಧ ಪ್ರೀತಿ ಕಾಣೋಕೆ ಸಾಧ್ಯ. ನಿಜವಾದ ಮನುಷ್ಯ ಜೀವನ ನಡೆಸೋಕೆ ಸಾಧ್ಯ. ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಹೊಂದಿ ಭಗವಂತನ ಧಾಮಕ್ಕೆ ಹಿಂತಿರುಗೋಕೆ ಸಾಧ್ಯ. ಜೈ ಶ್ರೀ ಕೃಷ್ಣ. ರಾಧೇ ರಾಧೇ.